ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಯಾಕೆ ಅಂದರೆ ಪಾಪು ಯಾವಾಗಲೂ ನನ್ನ ಜೊತೆ ಇರ್ತಾಳಲ್ವ, ಅವಳ ಮುಖ ನೋಡ್ತಾ ಖುಷಿಯಾಗಿ ಚೆನ್ನಾಗಿದ್ದೀನಿ. ಇನ್ನು ಚೆನ್ನಾಗಿಲ್ಲ ಅಂತಲೂ ಹೇಳ್ಬೋದು. ಯಾಕಂತ ಹೇಳಿದರೆ ಇನ್ನೇನು ಹಬ್ಬದ ಕೆಲಸ ಸ್ವಲ್ಪ ಜಾಸ್ತಿನೇ ಇದೆ. ಸೊ ಹಾಗಾಗಿ ಅದಕ್ಕೆ ಸ್ವಲ್ಪ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಇನ್ನು ಇದು ನನ್ನ ಸಂಡೆಯ ವ್ಲಾಗ್ ಆಗಿರುತ್ತೆ. ಆಬ್ವಿಯಸ್ಲಿ ಸಂಡೇ ಅಂತ ಹೇಳಿದ್ರೆ ಲೇಟಾಗಿ ಎದ್ದೇಳೋದು. ಸೊ ಲೇಟಾಗಿ ಅಂದರೆ ಒಂದು 8:39 ಆಯಿತು. ಎದ್ದು ಡೈರೆಕ್ಟಾಗಿ ಫ್ರೆಶ್ ಅಪ್ ಆಗಿ ಬಂದು ಟಿಫನ್ ತಿಂತಾಯಿದ್ದೀನಿ. ಪಾಪುಗೂ ಟಿಫನ್ ತಿನ್ಸಾಯಿತು. ಅವಳನ್ನ ವಾಕರ್ಗಾಗಿ ಟಿಫನ್ ತಿಂದೆ. ಇನ್ನು ಟಿಫನ್ ಎಲ್ಲ ತಿಂದಾದ್ಮೇಲೆ ಹಸ್ಬೆಂಡ್ ಜೊತೆ ಒಂದು ರೀಲ್ಸ್ ಮಾಡಿದೆ. ಅವ್ರು ಹಠ ಮಾಡ್ತಿದ್ರು ರೀಲ್ಸ್ ಎಲ್ಲ ಮಾಡಲ್ಲ ಅಂತ, ಬಟ್ ಏನೋ ಮಾಡಿದ್ದೀನಿ. ಚೆನ್ನಾಗಿ ಬಂದಿದೆ. ನಾನು ಇನ್ಸ್ಟಾಗ್ರಾಮಲ್ಲಿ ಹೋಗಿ ನೋಡಿ, ಅಥವಾ ನಾನು ಯೂಟ್ಯೂಬಲ್ಲೇ ಶಾರ್ಟ್ ವಿಡಿಯೋ ಹಾಕಿದ್ದೀನಿ. ಸೊ ಅಲ್ಲಿ ಹೋಗಿ ರೀಲ್ಸ್ ನೋಡಿ ಲೈಕ್ ಆದರೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಸೊ ಇನ್ನು ನೆಕ್ಸ್ಟು ಟಿಫನ್ ಎಲ್ಲ ಮುಗಿಸಿದಾದ್ಮೇಲೆ ಸೊ ಡಿಮಾರ್ಟ್ ಕೊಟ್ಟಿದ್ದೀವಿ ರೇಷನ್ ತರೋದಕ್ಕೆ. ಹಬ್ಬಕ್ಕೆ ಅಂದಮೇಲೆ ರೇಷನ್ ಸ್ವಲ್ಪ ಜಾಸ್ತಿನೇ ಬೇಕಾಗಿದೆ. ತಿಂಡಿ ಎಲ್ಲ ಮಾಡಬೇಕಲ್ವ, ಕರ್ಜಿಕಾಯಿ ಚಕ್ಲಿ ಏನೇನೋ ಮಾಡ್ತಾರೆ. ಸೊ ಹಾಗಾಗಿ ಅದಕ್ಕೆ ರೇಷನ್ ಬೇಕಾಗಿತ್ತು, ತರೋದಕ್ಕಂತ ಹೋಗಿದ್ದೀವಿ. ಇನ್ನು ವಂಶು ಫಸ್ಟ್ ಟೈಮು ಈ ರೀತಿ ಗಾಡೀಲಿ ಕುತ್ಕೊತಾ ಇರೋದು. ಇನ್ನು ಈ ವಿಡಿಯೋದಲ್ಲಿ ಕಾಣಿಸ್ತಿರೋ ತಾತ ಅಂತೂ ನನ್ನ ಮಗಳು ಕಂಡ್ರೆ ತುಂಬಾ ಇಷ್ಟ. ಬಟ್ ನನ್ನ ಮಗಳು ನೋಡೋದು ಇಲ್ಲ, ಹೋಗೋದು ಇಲ್ಲ. ಅದೆಷ್ಟು ಮುದ್ದಾಡ್ತಾರೋ ನನಗೆ ಒಂದೊಂದ್ಸಲ ಅಯ್ಯೋ ಅನಿಸುತ್ತೆ, ನನ್ನ ಮಗಳು ಯಾಕೆ ಈ ಥರ ಯಾರ ಜೊತೆನೂ ಹೋಗಲ್ಲ. ಅವರಷ್ಟು ಕರೆದ್ರೂ ಒಂಥರ ಬೇಜಾರಾಗುತ್ತೆ, ನನಗೆ ಬೇಜಾರಾಗುತ್ತೆ ಪಾಪ. ಇನ್ನು ಫಸ್ಟ್ ಟೈಮ್ ಅವಳು ಈ ಥರ ಕೂತಿರೋದು ಅಂತ ಹೇಳಿದೆ. ನನಗೂ ಭಯ ಆಗ್ತಾಯಿತ್ತು. ನಾನು ಒಂದು ಕೈಲಿ ಅವಳನ್ನ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಫೋನಲ್ಲಿ ವೀಡಿಯೋ ಮಾಡ್ತಾಯಿದ್ದೆ. ಡೈರೆಕ್ಟಾಗಿ ಅವಳಿಗೆ ಗಾಳಿ ಬೀಸ್ತಾ ಇದ್ರು ಕೂಡ ಸೊ ಅವಳು ಹೆಂಗೋ ಆರಾಮಾಗಿ ಬಂದಳು. ನನಗೊಂದು ಅದು ಕನಸು ಅನ್ನೋದಕ್ಕಿಂತ ಯಾವಾಗ ನನ್ನ ಮಗಳು ಗಾಡಿ ಮೇಲೆ ಕುತ್ಕೊಂಡು ಹೋಗೋ ಥರ ಆಗ್ತಾಳೆ ಅಂತ ಅಂದೆ. ಬಟ್ ಆ ದಿನವೂ ಬಂದೇ ಬಿಡ್ತು. ಅದು ಫಸ್ಟ್ ಟೈಮು ಡಿಮಾರ್ಟ್ಗೆ ಬಂದಿದ್ದಾಳೆ. ಹಲೋ ನಾನು ನನ್ನ ಹಸ್ಬೆಂಡ್ ಪಾಪು ಗಾಡೀಲಿ ಬಂದುಬಿಟ್ವಿ. ಇನ್ನು ಅತ್ತೆನೂ ನನ್ನ ಮೈದನೂ ನಡ್ಕೊಂಡು ಬಂದರು. ಸೊ ವಾಕಬಲ್ ಡಿಸ್ಟೆನ್ಸು ಒಂದು 5 ಮಿನಿಟ್ಸ್ ಅಷ್ಟೇ. ಇನ್ನು ನಮ್ಮತ್ತೆ ಇವರೆಲ್ಲ ನಡ್ಕೊಂಬರ್ತಾರೆ ಅಂದರೆ ಅವ್ರಿಗೊಂದು 5 ನಿಮಿಷ ಎಕ್ಸ್ಟ್ರಾ ಬೇಕು ನಡ್ಕೊಂಡು ಬರೋದಕ್ಕೆ. ಸ್ವಲ್ಪ ಸ್ಲೋ ಅವರು, ಅದಕ್ಕೋಸ್ಕರನೇ. ಇನ್ನು ಡಿಮಾರ್ಟ್ಗೆ ಎಂಟ್ರಿ ಕೊಟ್ಟಿದ್ದಾದಮೇಲೆ 2 ಟ್ರಾಲಿ ತೊಗೊಂಡ್ವಿ. ನಮ್ಮತ್ತೆ ನನ್ನ ಮೈದಂಗೊಂದು, ನನಗೆ ನನ್ನ ಹಸ್ಬೆಂಡ್ಗೊಂದು ಅಂತ 2 ಟ್ರಾಲಿ ತೊಗೊಂಡ್ವಿ. ಅವರು ಒಂದು ಕಡೆ ಹೋದರೆ ನಾವೊಂದು ಕಡೆ ಹೋಗಿ ಶಾಪಿಂಗ್ ಬೇಗ ಆಗುತ್ತೆ ಅಂತ. ಇನ್ನು ಟ್ರಾಲಿ ಒಳಗಡೆ ಪಾಪುನ ಈ ರೀತಿ ಕೂರಿಸ್ದೆ. ಸೊ ನಮಗೂ ಸ್ವಲ್ಪ ಕೈ ಅವಳನ್ನ ಎತ್ಕೊಂಡು ಕೈ ನೋವು ಬರೋದಿಲ್ಲ. ಸೊ ಈ ರೀತಿ ಹಾಕೋದ್ರಿಂದ ಇನ್ನು ಡಿಮಾರ್ಟ್ ಫುಲ್ಲು ನನ್ನ ಮಗಳದೇ ಹವಾ ಅಂತಲೇ ಹೇಳ್ಬೋದು. ಅವಳು ಕಿರ್ಚೋದೇನೋ ಅರ್ಚೋದೇನೋ ಎಲ್ಲರೂ ತಿರುಗಿ ನೋಡ್ತಾಯಿದ್ರು. ಬಂದವರೆಲ್ಲ ಮಾತಾಡ್ಸ್ಕೊಂಡು ಹೋಗ್ತಾಯಿದ್ರು. ಒಂದು ಅಜ್ಜಿ ಅಂತೂ ಬಂದು ಅವಳನ್ನ ಎತ್ಕೊಂಡು ಮುತ್ತಿಟ್ಟು ಅದಾದಮೇಲೆ ಹೋದರು. ಇನ್ನು ಆಲ್ಮೋಸ್ಟ್ ಶಾಪಿಂಗ್ ಮುಗೀತು. ಸೊ ಟ್ರಾಲಿ ತೊಗೊಂಡು ಬಿಲ್ಲಿಂಗಿಗೆ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಬಿಲ್ಲಿಂಗ್ ಎಲ್ಲ ಆದಮೇಲೆ ಸೊ ಹೊರಗಡೆ ಐಸ್ ಕ್ರೀಮ್ ತೊಗೊಂಡೆ, ಜೊತೆಗೆ ಪಾಪ್ಕಾರ್ನ್ ತೊಗೊಂಡ್ವಿ. ಸೊ ಪಾಪ್ಕಾರ್ನ್ ತೊಗೊಳ್ಳೋದು ಕಂಪಲ್ಸರಿ ಅಂತಲೇ ಹೇಳ್ಬೋದು. ಡಿಮಾರ್ಟ್ಗೆ ಏನಾದರೂ ಹೋಯ್ತು ಅಂದರೆ ಅದೇನೋ ಗೊತ್ತಿಲ್ಲ, ಒಂದು ಸಾಲ್ಟು ಇನ್ನೊಂದು ಚೀಸ್ ಅಂತೂ ತೊಗೊಂಡೆ. ಇನ್ನು ಅಲ್ಲೇ ನಾನು ಐಸ್ ಕ್ರೀಮ್ನ ತಿಂದು ಖಾಲಿ ಮಾಡಿದೆ. ಯಾಕಂದರೆ ಮನೆಗೆ ಹೋಗೋಷ್ಟರಲ್ಲಿ ಐಸ್ ಕ್ರೀಮ್ ಕೈಯಲ್ಲಿರೋದಿಲ್ಲ, ಅದಕ್ಕೋಸ್ಕರನೇ. ಇನ್ನು ಆಲ್ಮೋಸ್ಟ್ ವಂಶಕ್ಕೆ ನಿದ್ದೆ ಬಂದುಬಿಟ್ಟಿದೆ ಅವಳಿಗೆ. ಯಾಕಂದರೆ ಲಾಂಗ್ ಟೈಮ್ ಆಯಿತು ನಾವು ಶಾಪಿಂಗ್ ಮಾಡೋಷ್ಟರಲ್ಲೇ. ಸೊ ಅವಳಿಗೆ ಊಟ ಬೇರೆ ಮಾಡಿಸ್ಕೊಂಡು ಬಂದಿದ್ದೆ ಅಲ್ವಾ, ಅವಳು ಊಟ ಮಾಡಿದ ತಕ್ಷಣ ಮಲ್ಕೊಳ್ಳೋದು ಅಭ್ಯಾಸ. ಸೊ ಇಲ್ಲಿ ಕರ್ಕೊಂಡು ಬಂದೆ. ಇಲ್ಲಿ ಟೈಮ್ ಆಗೋಗಿತ್ತು, ಆಲ್ಮೋಸ್ಟ್ ನಿದ್ದೆ ಬರ್ತಿತ್ತು. ಜೊತೆಗೆ ನಾನೇನು ಐಸ್ ಕ್ರೀಮ್ ತಿಂದಿದ್ದೆ ಅದನ್ನೇ ನೋಡ್ತಾ ಇದ್ಲು. ನಾನು ಐಸ್ ಕ್ರೀಮ್ ಖಾಲಿ ಮಾಡಾದ್ಮೇಲೆ ಅವಳಿಗೆ ಲಾಸ್ಟಲ್ಲಿ ಬೋಟಿ ಬರುತ್ತಲ್ಲ, ಲಾಸ್ಟು ಒಂದು ಸ್ವಲ್ಪ ಪೀಸ್ ಕೊಟ್ಟೆ, ಅದನ್ನು ಸ್ವಲ್ಪ ತಿಂದಳು. ಇನ್ನು ಅಲ್ಲಿಂದ ನಾವು ಗಾಡೀಲಿ ಬಂದುಬಿಟ್ವಿ. ನನ್ನ ಡ್ರಾಪ್ ಮಾಡಿದ್ರು. ಇನ್ನು ಬಂದು ಅಲ್ಲಿಂದ ಶಾಪಿಂಗಿಂದ ಏನೇನು ತಂದಿದ್ವಿ ಗ್ರೋಸರೀಸ್ ಎಲ್ಲ ಹಾಕ್ಕೊಂಡು ನಾವು ಒಂದು ಸಲ ಬಿಲ್ಲಲ್ಲಿರೋ ಐಟಮ್ಸ್ ಎಲ್ಲ ಇದೆಯಾ ಅಂತ ಕ್ರಾಸ್ ಚೆಕ್ ಮಾಡ್ಕೊತೀವಿ. ಇನ್ನು ಡಿಮಾರ್ಟಿಂದ ಬಂದ ತಕ್ಷಣ ಪಾಪನ ಮಲಗಿಸ್ಬಿಟ್ಟಿದ್ದೆ. ಅವಳು ಕೋಳಿ ನಿದ್ದೆ ಹೇಳಬೇಕಂದ್ರೆ ಎದ್ಬಿಟ್ಟಿದ್ದಾಳೆ ಆಲ್ರೆಡಿ. ಸೊ ಅವಳನ್ನ ವಾಕರ್ಗೆ ಹಾಕಿ ಸೊ ನಾವು ರೀಚೆಕ್ ಮಾಡ್ಕೊತಾ ಇದ್ವಿ. ಆಲ್ಮೋಸ್ಟ್ ನಾವು ಈ ರೀತಿ ರೀಚೆಕ್ ಮಾಡ್ಕೊಳ್ಳೋದಿಲ್ಲ, ಬಟ್ ಒಳ್ಳೆಯದೇ ಮಾಡ್ಕೊಳ್ಳೋದು. ಏನಿಗೆ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿದ್ರೆ ಯೂಶ್ವಲಿ ನಮಗೆ ಮಂತ್ಲಿ ಒಂದು
6 to 7 ಅಥವಾ 6 ಲಾಸ್ಟ್ ನಾವು ಶಾಪಿಂಗ್ ಮಾಡೋದು ರೇಷನ್ ಎಲ್ಲ. ಬಟ್ ಈ ಮಂತ್ ಏನಾಗಿದೆ 10 ಸಮಥಿಂಗ್ ಏನೋ ಬಂದಿದೆ, 10,000 ಚಿಲ್ಲರೆ ಏನೋ ಬಂದಿದೆ. ಸೊ ಹಾಗಾಗಿ ಒಂದ್ಸಲ ಏನು ಎಕ್ಸ್ಟ್ರಾ ಈ ಮಂತಲ್ಲಿ ನಾವು ತೊಗೊಂಡಿದ್ವಿ ಅಂತ ಗೊತ್ತಿಲ್ಲ, ಅದಕ್ಕೋಸ್ಕರನೇ ಒಂದ್ಸಲ ನಾವು ಈ ರೀತಿ ಚೆಕ್ ಮಾಡ್ಕೊತಾ ಇದ್ವಿ. ಇನ್ನು ರೇಷನ್ ಎಲ್ಲ ಚೆಕ್ ಮಾಡೋದಕ್ಕೆ ನನ್ನ ಮಗಳು ಎಲ್ಲಿ ಬಿಡ್ತಾಳೆ, ಮುಂದೆ ಬರ್ತಾಳೆ, ಏನಾದರೂ ತೊಗೊಳೋದಕ್ಕೆ ಬರ್ತಾ ಇರ್ತಾಳೆ, ಅವಳಿಗೂ ಏನಾರು ಕೊಡ್ತಾ ಇರ್ತೀವಿ ಕವರು ಅದು ಇದು ಏನಾದರೂ ಆಟ ಆಡಿಕೊಂಡು. ಸೊ ಅವಳದು ಸ್ವಲ್ಪ ತೀಟೆಗಳು ಜಾಸ್ತಿ ಆಗಿದೆ, ಪರವಾಗಿಲ್ಲ, ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ಕೆಲಸ ಮುಂದುವರಿಸ್ತಾ ಇದ್ವಿ. ರೇಷನ್ ಎಲ್ಲ ರೀಚೆಕ್ ಮಾಡೋದಕ್ಕೆ ನನ್ನ ಮೈದನೂ ಕೂಡ ಹೆಲ್ಪ್ ಮಾಡ್ತಾ ಇದ್ದ. ಅವನು ಬಿಲ್ಲಲ್ಲಿರೋ ಐಟಮ್ಸ್ ಎಲ್ಲ ಹೇಳ್ತಾ ಹೋಗ್ತಿದ್ದ, ನಾನು ಕರೆಕ್ಟಾಗಿದೆಯಾ, ಅದು ಎಕ್ಸ್ಪೈರಿ ಡೇಟ್ ಆಗಿರ್ಬೋದು ಅಥವಾ ರೇಟ್ ಆಗಿರ್ಬೋದು, ಈ ಆಲ್ಮೋಸ್ಟ್ ಎಲ್ಲ ರೇಟ್ಗಳು ಜಾಸ್ತಿ ಆಗಿದೆ. ಸೊ ಅದನ್ನೆಲ್ಲ ಚೆಕ್ ಮಾಡ್ತಾ ಇದ್ವಿ. ಒಂಚೂಗೂ ಸ್ವಲ್ಪ ಪರ್ಚೇಸ್ ಮಾಡಿದ್ವಿ. ಶಾಪಿಂಗಿಗೆ ಹೋಗಿದ್ದು 11 ಗಂಟೆಗೆ, ನಾವು ಬಂದಿದ್ದು 2 ಗಂಟೆ ಆಗೋಯ್ತು. ಅಲ್ಲಿಂದ ಬಂದು ಸ್ವಲ್ಪ ಊಟ ಎಲ್ಲ ಮುಗಿಸಿ ಈ ಕೆಲಸ ಮಾಡಿದ್ವಿ. ಈ ಕೆಲಸನೂ ಮುಗಿಸಿ ರೇಷನ್ ಎಲ್ಲ ಬಾಕ್ಸ್ಗಳಿಗೆ ಹಾಕಿ ಇನ್ನು ಕ್ಲೀನಿಂಗ್ ಎಲ್ಲ ಇತ್ತು, ಅದನ್ನೆಲ್ಲ ಮಾಡೋಷ್ಟರಲ್ಲಿ ಸಂಜೆ 6 ಗಂಟೆ ಹಾಗೆ ಹೋಯ್ತು. ಹೆಂಗೆ ಟೈಮ್ ಹೋಗ್ತಿದೆ ಅಂತ ಗೊತ್ತಿಲ್ಲ. ಬಟ್ ಕೆಲಸ ಅಂತೂ ಮಾಡ್ತಾನೆ ಇದ್ದೀವಿ. ಹಬ್ಬದ ಕೆಲಸನೇ ಆಗಿರತ್ತಲ್ವಾ. ಇನ್ನು ನೀವು ಅಂದ್ಕೊಬೋದು, ಏನು ಇವಳು ಒಬ್ಬಳೇ ಮಾಡ್ತಾಳೆ, ಯಾವಾಗ ನೋಡಿದ್ರು ಕೆಲಸ ಅಂತಾಳೆ ಅಂತ. ಇಲ್ಲ, ನಾನು ಅತ್ತೆ ಜೊತೆಗೆ ನನ್ನ ಮೈದನೂ ಕೂಡ ಹೆಲ್ಪ್ ಮಾಡ್ತಾನೆ ಹಬ್ಬದ ಕೆಲಸಕ್ಕೆ. ನಮ್ಮ ಮಗಳು ವಂಶನೂ ಕೂಡ ಹೆಲ್ಪ್ ಮಾಡ್ತಾಳೆ, ನಿಮಗೆ ಗೊತ್ತಾ. ಸೊ ನಾನು ಒಂದು ಕಡೆಯಿಂದ ಕೆಲಸ ಮಾಡ್ಕೊಂಡು ಬಂದಿರ್ತೀನಿ, ಅವಳು ಒಂದು ಕಡೆಯಿಂದ ಇದು ಮಾಡ್ಕೊಂಡು ಬಂದಿರ್ತಾಳೆ, ಎಲ್ಲ ಬಿಸಾಕೋದು ಮಾಡೋದು ಬಂದಿರ್ತಾಳೆ. ಅವಳದೇ ನನಗೆ ದಿನದಲ್ಲಿ ಅರ್ಧ ಕೆಲಸ ಅವಳದೇ ಅಂತಲೇ ಹೇಳ್ಬೋದು. ಮಗುನ ನೋಡ್ಕೊಳ್ಳೋದಕ್ಕೆ ಜೊತೆಗೆ ಯಾರಾದರೂ ಇರಲೇಬೇಕು, ಬಟ್ ನನಗೆ ಎಲ್ಲರೂ ಇದ್ದಾರೆ. ಸೊ ಹಾಗಾಗಿ ನನಗೆ ಅಷ್ಟಾಗಿ ಕಷ್ಟನೂ ಅಂತ ಅನಿಸ್ತಾ ಇಲ್ಲ. ಒಬ್ರು ಎತ್ಕೊಂಡ್ರೆ ಒಬ್ಬರು ಕೆಲಸ ಮಾಡ್ಕೊತಾ ಇರ್ತೀವಿ. ಸೊ ಹಾಗಾಗಿ ನನಗೆ ಅಷ್ಟು ಕಷ್ಟ ಇಲ್ಲ. ಸೊ ಎಲ್ಲ ರೀಚೆಕ್ ಎಲ್ಲ ಆಯಿತು. ಇನ್ನು ಬಿಲ್ ತೋರಿಸ್ತಾ ಇದ್ದೀನಿ. ಇಲ್ಲಿ 2 ಬಿಲ್ ಇದೆ. ಆ್ಯಕ್ಚುಲಿ ಒಂದು ಬಿಲ್ ರೇಷನ್ದು, ಅದು ಆಲ್ರೆಡಿ ಬಿಲ್ಲಿಂಗ್ ಆಗೋಗಿತ್ತು. ಇನ್ನು ನೆಕ್ಸ್ಟು ವಂಶಿಗೆ ಬಟ್ಟೆ ತೊಗೊಂಬರೋಣ ಅಂತ ಹೋದೆ, ಅಷ್ಟರಲ್ಲಿ ಬಿಲ್ಲಿಂಗ್ ಆಗೋಗಿತ್ತು. ಸೊ ಅದು ಸೆಕೆಂಡ್ ಬಿಲ್ ಆಯಿತು. ಇನ್ನು ವಂಶಿಗೆ ಶೂ, ಒಂದು ಶರ್ಟ್. ಇನ್ನು ಹುಡುಗಿರ ಬಟ್ಟೆ ಅಂತೂ ತೊಗೊಳ್ಳೇಬಾರ್ದು ಅಂತ ಅಂದ್ಕೊಂಡಿದ್ದೀನಿ, ಬಟ್ ಪಾಪುಗಳ್ದು ಕ್ಯೂಟಾಗಿರುತ್ತೆ ಹುಡುಗಿರ್ದು. ಸೊ ಹಾಗಾಗಿ ಒಂದೇ ಒಂದು ಫ್ರಾಕ್ ತೊಗೊಂಡೆ. ಇನ್ನು 4 ಕರ್ಚಿಫ್ ತೊಗೊಂಡೆ. ಜಸ್ಟ್ ಇದು 79 ರೂಪೀಸ್. ಕಲರ್ ಅಂತೂ 4 ಬಹಳ ಚೆನ್ನಾಗಿದೆ, ಜೊತೆಗೆ ತುಂಬ ಅಂದರೆ ತುಂಬ ಸಾಫ್ಟ್ ಆಗಿದೆ. ವಂಶಿಗೆ ಅಂತಾನೆ ತೊಗೊಂಡೆ ಇದು. ಅವಳಿಗೆ ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗ್ಬೇಕಾದ್ರೆ ಅವಳಿಗೆ ಬೇಕಾಗುತ್ತೆ, ಯೂಸ್ ಆಗುತ್ತೆ ಮಕ್ಕಳಿಗೆ, ಅದಕ್ಕೋಸ್ಕರ ತೊಗೊಂಡೆ. ಇನ್ನು ಇದೊಂದು ಕ್ಯೂಟಾಗಿರೋ ವಾಟರ್ ಬಾಟ್ಲು ತೊಗೊಂಡೆ ಅವಳಿಗೆ. ಇದನ್ನು ನಾನು ಅಂದ್ಕೊಂಡೆ ಮೆಲ್ಟ್ ಆಗಿಬಿಡುತ್ತೆ ಬಿಸಿನೀರಿಗೆ ಹಾಕಿದೆ ಅಂತ, ಬಟ್ ಇಲ್ಲ, ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ ಅಂತೂ. ಡಿಮಾರ್ಟಿಂದ ತಂದು ಅದನ್ನು ಒಂದು ಸಲ ಬಿಸಿನೀರೊಳಗಡೆ ಹಾಕಿ ಸ್ವಲ್ಪ ಕ್ಲೀನ್ ಮಾಡಿ, ನೆಕ್ಸ್ಟು ಅದಕ್ಕೆ ಸ್ವಲ್ಪ ನೀರು ಕಾಯಿಸಿ ಆರಿಸಿ ತುಂಬಿ ಅವಳಿಗೆ ಕುಡಿಯೋದಕ್ಕೆ ಕೊಟ್ಟೆ. ಬಟ್ ಅವಳಿಗೆ ಈ ಬಾಟ್ಲಲ್ಲಿ ಕುಡಿಯೋದಕ್ಕೆ ಬರಲಿಲ್ಲ, ಇಷ್ಟನೂ ಆಗಲಿಲ್ಲ, ಜಸ್ಟ್ ಕಚ್ಚುತ್ತಾ ಇದ್ಲು ಅದನ್ನು. ಇನ್ನು ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಆಲ್.